ಟ್ರಾವಿಸ್ ಹೆಡ್ ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರ, ಆಸ್ಟ್ರೇಲಿಯಾದ ಅಗ್ರ ಕ್ರಮಾಂಕದ ಎಡಗೈ ಆಟಗಾರ. ಅಷ್ಟೇ ಅಲ್ಲ, ಬಲಗೈ ಆಫ್ ಬ್ರೇಕ್ ಬೌಲರ್. ಯಾವುದೇ ಪಂದ್ಯವಿದ್ದರೂ ಇವರ ಬ್ಯಾಟ್ ಅಪ್ಪರಿಸುತ್ತೆ, ಮೈದಾನದ ಮೂಲೆ ಮೂಲೆಗೂ ಬಾಲ್ ಕಳಿಸ್ತಾರೆ. ಹಾಗಿದ್ರೆ ಕ್ರಿಕೆಟ್ನಲ್ಲಿ ಇವರ ಸಾಧನೆ ಏನು ಅನ್ನೋದ್ರ ಜೊತೆ ಇವರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಟ್ರಾವಿಸ್ ಹೆಡ್ ಡಿಸೆಂಬರ್ 29, 1993ರಲ್ಲಿ ಆಸ್ಟ್ರೇಲಿಯಾದ ಅಡಿಲೇಡ್ನಲ್ಲಿ ಹುಟ್ಟುತ್ತಾರೆ. ಟ್ರಾವಿಸ್ ತಮ್ಮ ಬಾಲ್ಯದಲ್ಲಿ ಅಡಿಲೇಡ್ನ ಕ್ರೈಗ್ ಕ್ರಿಕೆಟ್ ಕ್ಲಬ್ನಲ್ಲಿ ಆಡಲು ಪ್ರಾರಂಭಿಸುತ್ತಾರೆ. ಆಮೇಲೆ ಸೌತ್ ಆಸ್ಟ್ರೇಲಿಯಾದ ಅಂಡರ್ 15 ಮತ್ತು ಅಂಡರ್ 19 ತಂಡದಲ್ಲಿ ಸ್ಥಾನವನ್ನು ಪಡೆದರು. ತಮ್ಮ 17ನೇ ವಯಸ್ಸಿನಲ್ಲಿ ಇವರು ಆಸ್ಟ್ರೇಲಿಯಾದ ಅಂಡರ್ 19 ರಾಷ್ಟ್ರೀಯ ತಂಡದಲ್ಲಿ ಸ್ಥಾನವನ್ನು ಪಡೆಯುತ್ತಾರೆ. ಇದರಲ್ಲಿ 2012ನೇ ಇಸವಿಯಲ್ಲಿ ನಡೆದ ಅಂಡರ್ 19 ವಿಶ್ವಕಪ್ ಸೇರಿದಂತೆ ಒಟ್ಟು 19 ಪಂದ್ಯವನ್ನು ಇವರು ಆಡಿದರು. 2016ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ 5ನೇ ಏಕದಿನ ಪಂದ್ಯದ ಮೂಲಕ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟರು. ಇನ್ನು 2016ರಲ್ಲೇ ಅಡಿಲೇಡ್ನಲ್ಲಿ ಭಾರತದ ವಿರುದ್ಧ ನಡೆದ ಮೊದಲ T20 ಪಂದ್ಯದ ಮೂಲಕ ಇವರು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟರು. 2018ರಲ್ಲಿ ದುಬೈನಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಮೊದಲ ಟೆಸ್ಟ್ ಪಂದ್ಯದ ಮೂಲಕ ಇವರು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ ಮಾಡಿದರು. ಹೀಗೆ ಕ್ರಿಕೆಟ್ಗೆ ಕಾಲಿಟ್ಟ ಹೆಡ್ ರನ್ ಮಳೆಯನ್ನೇ ಹರಿಸಿದ್ದಾರೆ. ಇಲ್ಲಿಯ ತನಕ ಇವರು ಒಟ್ಟು 56 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು, ಇದರಿಂದ ಒಟ್ಟು 3719 ರನ್ ಗಳಿಸಿದ್ದಾರೆ. 72 ODI ಪಂದ್ಯಗಳನ್ನು ಆಡಿರುವ ಹೆಡ್ 2728 ರನ್ ಗಳಿಸಿದ್ದಾರೆ. ಹಾಗೆ 38 T20 ಪಂದ್ಯಗಳಿಂದ 1093 ರನ್ ಗಳಿಸಿದ್ದಾರೆ. ಮದುವೆಗೂ ಮುಂಚೆ ಅಪ್ಪನಾದ ಹೆಡ್. ಟ್ರಾವಿಸ್ ಹೆಡ್ ಹೆಸರು ಕೇಳಿದರೆ ಸಾಕು, ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ 2023ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಹಾಗೂ ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ ನೆನಪಾಗುತ್ತೆ. ಈ ಎರಡು ಪಂದ್ಯಗಳಲ್ಲಿ ಅಬ್ಬರದ ಪ್ರದರ್ಶನ ನೀಡಿದ ಟ್ರಾವಿಸ್ ಆಸೀಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇವರ ಜೊತೆಗೆ ಸದಾ ಸಾಥ್ ನೀಡ್ತಾರೆ ಇವರ ಪತ್ನಿ. ಇವರು ಮಾಡಲಾಗಿದ್ದು ಜೈಸಿಕಾ ಡೇವಿಸ್ ಅಂತ ಇವರ ಹೆಸರು. 1,00,000ಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಜೈಸಿಕಾ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತನ್ನ ಕುಟುಂಬದ ಹಲವು ಫೋಟೋಗಳನ್ನು ಆಗಾಗ ಹಂಚಿಕೊಳ್ತಾರೆ. ಈಗ ವೃತ್ತಿಪರ ಮಾಡಲಾಗಿದ್ದು ಹಲವಾರು ಮಾಡೆಲಿಂಗ್ ಏಜೆನ್ಸಿಗಳೊಂದಿಗೆ ಕೆಲಸವನ್ನು ಮಾಡ್ತಾರೆ. ಟ್ರಾವಿಸ್ ಹೆಡ್ ಮತ್ತು ಜೆಸಿಕಾ ಏಪ್ರಿಲ್ 15, 2023ರಂದು ತಮ್ಮ ಹುಟ್ಟೂರಾದ ಅಡಿಲೇಡ್ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಬಾಲ್ಯದ ಗೆಳೆಯರಾದ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಇನ್ನು ಜೆಸಿಕಾ ಮತ್ತು ಹೆಡ್ ಮದುವೆಗೂ ಮೊದಲೇ ಅಪ್ಪ ಅಮ್ಮ ಆಗಿದ್ರು. ಸೆಪ್ಟೆಂಬರ್ 2022ರಲ್ಲಿ ಮಗುವಿಗೆ ಜನ್ಮ ನೀಡಿದ ಜೆಸಿಕಾ ಇವರ ಮಗುವಿಗೆ ಮೀಲಾ ಅಂತ ಹೇಳಿ ಹೆಸರನ್ನ ಇಡಲಾಗಿದೆ. ಮದುವೆಯಾದ ನಂತರ ಜೆಸಿಕಾ ತಮ್ಮದೇ ಸ್ವಂತ ಬಿಸಿನೆಸ್ ಅನ್ನು ನೋಡಿಕೊಳ್ತಿದ್ದಾರೆ. ಇನ್ನು ಇವರ ಜೀವನದಲ್ಲಿ ಟ್ರಾಜಿಡಿ ಕತೆ ಕೂಡ ನಡೆದಿದೆ. ಟ್ರಾವಿಸ್ ಹೆಡ್ ಮತ್ತು ಜೆಸಿಕಾ 2022ರ ಮೇ ತಿಂಗಳಲ್ಲಿ ವಿಮಾನದ ದುರಂತದಿಂದ ಪಾರಾಗಿದ್ರು. ಜೆಸಿಕಾ ಗರ್ಭಿಣಿಯಾಗಿದ್ದಾಗ ಮಾಲಿಮ್ಸ್ ಪ್ರವಾಸದಿಂದ ಮರಳುತ್ತಿದ್ದಾಗ ಈ ಒಂದು ಘಟನೆ ನಡೆದಿತ್ತು. ತಾವು ಪ್ರಾಣಾಪಾಯದಿಂದ ಪಾರಾಗಿದ್ದಾಗಿ ಖುದ್ದು ಹೆಡ್ಡೆ ಹೇಳಿಕೊಂಡಿದ್ದಾರೆ. ನಾವು ಪ್ರವಾಸದಿಂದ ಹಿಂದಿರುಗುವಾಗ ವಿಮಾನದಲ್ಲಿ ದೋಷ ಕೊಂಡು ಬಂದ ಹಿನ್ನೆಲೆಯಲ್ಲಿ ಟೇಕ್ ಆಫ್ ಆದ ಅರ್ಧ ಗಂಟೆಯ ನಂತರ ವಿಮಾನ ಮತ್ತೆ ಭೂಸ್ಪರ್ಶ ಮಾಡಿತ್ತು, ಪ್ರಾಣಾಪಾಯದಿಂದ ಪಾರಾಗಿದ್ವೆ ಅಂತ ಹೇಳಿ ಇವರು ಹೇಳಿಕೊಂಡಿದ್ದಾರೆ. ಇನ್ನು ಚಾಂಪಿಯನ್ ಟ್ರೋಫಿಯಲ್ಲಿ ಹೆಡ್ ಅಫ್ಘಾನ್ ವಿರುದ್ಧ ಮೊನ್ನೆ ಕೂಡ ಅಬ್ಬರಿಸಿದ್ರು. ಟ್ರಾವಿಸ್ ಹೆಡ್ 40 ಎಸೆತಗಳಲ್ಲಿ 9 ಬೌಂಡರಿ, 1 ಸಿಕ್ಸರ್ ಸಹಿತ ಅಜಯ 59 ರನ್ ಗಳಿಸಿದ್ರು. ಮಳೆ ಬಂದಿಲ್ಲ ಅಂದ್ರೆ ಶತಕದ ಮೂಲಕ ಆಸೀಸ್ ಗೆಲುವಿಗೆ ಪ್ರಮುಖ ಕಾರಣಕರ್ತರಾಗ್ತಿದ್ರು. ಇವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.